ಹಿಮ್ಮೇಳ ಮುಮ್ಮೇಳದ ಗುರುಗಳಾಗಿ ನಾಟ್ಯಾಭ್ಯಾಸವನ್ನ, ಚಂಡೆಮದ್ದಳೆಯೋ, ಪದ್ಯವೋ ಎಲ್ಲವನ್ನ ಕೂಡ ಕಲಿಸ್ತಾ ಇದ್ದೀರಿ. ಮತ್ತೆ ನಿಮಗೆಲ್ಲ ನೋಡುವ ಹಾಗೆ ಇಲ್ಲಿ ನಿಮ್ಮಲ್ಲಿ ಯಕ್ಷಗಾನಕ್ಕೆ ಬೇಕಾದಂತಹ ಅದರ ಡ್ರೆಸ್‌ಗಳು, ಕಿರೀಟ ಅಥವಾ ಮತ್ತೊಂದು ಮಗದೊಂದು ಎಲ್ಲವೂ ಇದೆ. ಇಲ್ಲಿಂದಲೇ ಬಾಡಿಗೆ ಹೋಗ್ತಾ ಇದೆ. ನೀವು ಬಹಳ ಅನೇಕ ವರ್ಷಗಳಿಂದಲೇ ಮಾಡಿದ್ದೀರಿ ಅಂತ ಹೇಳಿ. ಸರ್ 15 ವರ್ಷ ಆಯ್ತು. 15 ಡ್ರೆಸ್ ಮಾಡಿ 15 ವರ್ಷ ಆಯ್ತು. ಯಕ್ಷಗಾನಕ್ಕೆ ಸಂಬಂಧಪಟ್ಟ ಡ್ರೆಸ್‌ಗಳೆಲ್ಲವೂ ಇವರ ಬಳಿ ಉಂಟು. ನೋಡಿ ಇಲ್ಲಿ ಕಾಣ್ತಾ ಇದೆ ನನ್ನ ಹಿಂದೆ. ಹೀಗೆ ಇದ್ದಂತ ಸತೀಶ ಅಣ್ಣ ಮೇಳ ತಿರುಗಾಟವನ್ನು ಕೂಡ ಮಾಡಿದ್ದಾರೆ, ಕಟೀಲು ಮೇಳ ಅಂತ ಹೇಳಿ. ಸೊ ಅದು ಏನು ವಿಚಾರ? ನಾನು ಹೀಗೆ ಕಾರ್ಕಳ ಆಸ್ಪಾಸುಗಳೆಲ್ಲ ಸರ್ನ ಸುರತ್ಕಲ್, ಉಡುಪಿಯಲ್ಲಿ ಈಚೆ ಎಲ್ಲ ಪಡುಬಿದ್ರೆ ಎಲ್ಲ ಕಡೆಗೆ ನಾನು ಹವ್ಯಾಸಿಯಾಗಿ ಹೋಗ್ತಿದ್ದೆ. ಆವಾಗ ಅಂತ ಹೇಳಿದ್ರೆ ಶ್ರೀವೇಷಕ್ಕೆ ಈ ಬದಿಯಲ್ಲಿ ಇದ್ದದ್ದು ಒಂದು ನಮ್ಮ ಸಾಣೂರು ಶಾಮ್ ಶೆಟ್ಟಿ, ಮತ್ತೆ ಕಟೀಲ್ ರಾಮಜನ ಭಟ್ರು, ಮತ್ತೆ ಈಚೆನ ನಾನು, ಹಾಗೆ 3 ಜನ ಇದ್ದದ್ದು. ಬಿಟ್ರೆ ಉಡುಪಿಯಲ್ಲಿ ಒಬ್ರು ಉಪಾಧ್ಯಾಯರು, ಗೀತಾಂಜಲಿ ಉಪಾಧ್ಯಾಯರು ಅಂತ ಒಬ್ರು, ಹಾಗೆ ಆಚೆ ಮತ್ತೆ ಬೇರೆ ಯಾರು ಇಲ್ಲ. ಹಾಗಾಗಿ ಶ್ರೀವೇಷಕ್ಕೆ ತುಂಬಾ ಡಿಮಾಂಡ್ ಇತ್ತು. ನಾನೇನು ಶ್ರೀವೇಷಕ್ಕೆ ಅವಾಗೆಲ್ಲ ಶ್ರೀವೇಷವೇ ನಂದು. ಮತ್ತೆ ನಾನು ನಮ್ಮ ಕುಕ್ಕುಂದೂರು ಮೇಳದಿಂದ ಕೋಡಿ ಚೆನ್ನೆಯ ಪ್ರಸಂಗ ಕಾಂಪಿಟೇಷನ್ ಆಯ್ತು, ಕುಳೆ ಮಾಧವಣ್ಣರು ಮಾಡಿಸಿದ್ದು. ಆ ಕಾಂಪಿಟೇಷನ್ ಅಲ್ಲಿ ಈ ಚೆಂಡಿದ್ದು ಚೆನ್ನೆ ಉಂಟಲ್ಲ, 2 ಚೆನ್ನೆ, ಅದು ನಂದು ಸೆಕೆಂಡ್. ಹೌದು, ಕಿನ್ನಿದಾರ ಶಾಮಣ್ಣರು ಫಸ್ಟ್, ಮತ್ತೆ 2ನೇದ್ದು ಫಸ್ಟ್ ಇದ್ದು ಚೆನ್ನೆಯ ನಮ್ಮ ನಂದಳಿಕೆ ಜನಾರ್ದನ ಶಾಸ್ತ್ರಿ ಅವರು. ಹಾಗೆ ನಾನು ಪಡುಬಿದ್ದೆ ಸಂಘಕ್ಕೆ, ನಂದಳಿಕೆ ಸಂಘಕ್ಕೆ, ಕೆರವಾಶೆ ಸಂಘ, ಕುಕ್ಕುಂದೂರು, ಮತ್ತೆ ಹೀಗೆ ತುಂಬಾ ಇಲ್ಲಿ ನಮ್ಮ ನಾರಾವಿಯಲ್ಲಿ, ಆಮೇಲೆ ಅಳಿಯೂರಿನಲ್ಲಿ ತುಂಬಾ ಅಲ್ಲಲ್ಲಿ ಸಂಘ ಸಂಸ್ಥೆಗಳಿತ್ತು, ತುಂಬಾ ಸಂಘ ಸಂಸ್ಥೆಗಳು. ಅಲ್ಲಿ ವರ್ಷಕ್ಕೆ 1-2 ಆಟ. ನಮ್ಮ ಕುಕ್ಕುಂದೂರು ಮೇಳದ್ದು ವರ್ಷಕ್ಕೊಂದು 30-40 ಆಟ ಆಗ್ತಿತ್ತು. ಹಾಗೆ ಹಾಗೆ ವೇಷಕ್ಕೆಲ್ಲ ಹೋಗ್ತಿದ್ದೆ. ವೇಷಕ್ಕೆ ಹೋಗುವಾಗ ನಂಗೆ ಕಂಡಿತ್ತು ಎಷ್ಟಾದ್ರೂ ಮೇಳದ ತಿರುಗಾಟಕ್ಕೂ ಈ ನಮ್ಮ ಹವ್ಯಾಸಿಕ ತಿರುಗಾಟಕ್ಕೆ ತುಂಬಾ ವ್ಯತ್ಯಾಸ ಉಂಟು. ಹಾಗೆ ಮೇಳದ ತಿರುಗಾಟ ಮಾಡಿದ್ರೆ ಹೇಗೆ ಅಂತ ಹೇಳಿ ಏನು ಮಾಡಿದ್, ನಾನು ಕಟೀಲ್ ಮೇಳಕ್ಕೆ ಹೋದೆ. ಯಾವ ಮೇಳಕ್ಕೆ? ಕಟೀಲ್ ಮೇಳಕ್ಕೆ ನನ್ನನ್ನು ನಮ್ಮ ಆವಾಗ ಮ್ಯಾನೇಜರ್ ಆಗಿರುವಂತಹ ಇವರು ಯಾರು, ಸೀತಾರಾಮ್ ಅಂತ ಹೇಳಿ. ಎಷ್ಟನೇ ಮೇಳಕ್ಕೆ ಹೋದ? ಆವಾಗ ಫಸ್ಟ್ ಮೇಳಕ್ಕೆ ಹೋದ್ ಅಂತ ಹೇಳಿದ್ರೆ, ನಾನಲ್ಲಿ ಫಸ್ಟ್ಗೆ ಮೇಳಕ್ಕೆ ಹೋದೆ. ನನ್ನ ರತ್ನಾಕರ್ ಮಾಸ್ಟರ್ ಅಂತ ಕಾರ್ಕಳದಲ್ಲಿ ಕಲ್ಲಿದವರು, ಅವರು ಮಾತಾಡಿದ್ದು. ಮತ್ತೆ ಅಲ್ಲಿ ಮಾತಾಡಿ, ಅಲ್ಲಿ ಮೇಳದ ಮ್ಯಾನೇಜರ್ 5 ಮೇಳ ಇತ್ತು ಆವಾಗ, ಸೀತಾರಾಮ್ ಅಂತ ಹೇಳಿ ಪಣಲ್ವೇಲಿ ಅವರು 5 ಮೇಳಕ್ಕೆ ಮ್ಯಾನೇಜರ್. ಅವರಲ್ಲಿ ಹೋಗಿ ಮಾತನಾಡಿ ಅಲ್ಲಿ ಹೇಳಿದ್ರು ದನಿಗಳಲ್ಲಿ ಮಾತನಾಡ್ಬೇಕಂತ ಹೇಳಿ. ಹಾಗೆ ಅವರ ದನಿಗಳಲ್ಲಿ ಮಾತಾಡಿದ್ದು, ನಮ್ಮ ಕಾರ್ಕಳದ ಹುಡುಗ ಇವನಿಗೆ ಮೇಳದಕ್ಕೆ ಸೇರ್ಬೇಕಂತೆ ನನಗೆ ಹೇಳಿದ್ರು. ಅವಾಗ ನಮ್ಮ ದೀಪಪ್ರಸಾದ್ ಶೆಟ್ರ ತಂದಿದ್ದ ವಿಠಲ್ ಶೆಟ್ರು, ಅವ್ರು ಹೇಳಿದ್ರು ಇವತ್ತು ವೇಷ ಮಾಡ್ಬೇಕು, ವೇಷ ನೋಡ್ತೇವೆ, ಮತ್ತೆ ನಾನು ನಾಳೆ ಹೇಳ್ತೇವೆ ಅಂತ ಹೇಳಿದ್ರು. ಆಯ್ತು ಹೇಳಿದ್ದೆ. ಆ ದಿವಸ ಎಂತ ರತಿ ಕಲ್ಯಾಣ ಪ್ರಸಂಗ, ಲಾಸ್ಟ್ಗೆ ರತಿ ಕಲ್ಯಾಣ ಪ್ರಸಂಗ, ಅಷ್ಟಮಿಯ ಸೇವೆ. ಹಾಗೆ ಆ ಲಾಸ್ಟಿನ ಪ್ರಸಂಗಕ್ಕೆ ಯಾರು, ಶಾಸ್ತ್ರಿ ಭಾಗವತರು, ಕುರಿಯ ಗಣಪತಿ ಶಾಸ್ತ್ರಿ. ಹೌದು, ನನ್ಗೆ ಕೃಷ್ಣ ಮೂಲ್ಯರದ ಪರಿಚಯ ಆಯ್ತು ಅಲ್ಲಿ. ಹೌದು, ಅವ್ರು ಹೇಳಿದ್ರು ಹೋಗಿ ಭಾಗವತರಲ್ಲಿ ಒಂದು ಮಾತನಾಡು, ಅಂದ್ರೆ ನಿಂಗೆ ಯಾವ ವೇಷ ಮತ್ತೆ ಹೇಗೆ ಅಂತ ಅವ್ರು ಹೇಳ್ತಾರೆ ಅಂತ ಹೇಳಿ ಹೋಗಿದೆ. ಅದಕ್ಕಿಂತ ನನ್ಗೆ ಅಲ್ಲಿ ಕಟೀಲಿನಲ್ಲಿ ಮತ್ತೊಬ್ರು ನಮ್ಮ ಸುವರ್ಣರ್ ಅಂತ ಹೇಳಿ ಶ್ರೀವೇಷ ಮಾಡ್ತಾರೆ, ಅವ್ರದ್ದು ಕೂಡ ಪರಿಚಯ ಆಯ್ತು ಫಸ್ಟ್. ಮತ್ತೆ ಹೇಳಿದ ಪರಿಚಯ ಆಯ್ತು. ಆವಾಗ ಫಸ್ಟ್ ನಂಗೆ ಪರಿಚಯ ಆಗಿ, ಅದೇ ಸುವರ್ಣರ್ ನಂಗೆ ಕಟೀಲು ಮೇಳದಲ್ಲಿ ಡ್ರೆಸ್ ಎಲ್ಲ ಕಟ್ಟಲಿಕ್ಕೆಲ್ಲ ನಂಗೆ ಅಲ್ಲಿ ಯಾವ ಪರಿಚಯ ಇಲ್ಲ, ಸೌಖ್ಯ ಅವರು ಬರುದಿಲ್ಲ. ಹಾಗೆ ಅವರು ಒಬ್ಬನಿಗೆ ಹೇಳಿ ಅವ್ರು ನಂಗೆ ಬಂದು ಅಲ್ಲಿ ಡ್ರೆಸ್ ಕಟ್ಟಿದ್ದ. ಹಾಗೆ ಅಲ್ಲಿ ಶಾಸ್ತ್ರಿ ಭಾಗವತ ಹೇಳಿದ್ರು, ರತಿ ಕಲ್ಯಾಣದಲ್ಲಿ ನಿಂದು ಮನ್ಮತ ಉಂಟು, ನಿನ್ಗೆ ಮನ್ಮಥನಿಗೆ ಮತ್ತು ಕೌಳ್ಳಿಕನಿಗೆ ಯುದ್ಧ ಉಂಟು. ಯುದ್ಧ ಆಗಿ ನೀನಲ್ಲಿ ಯುದ್ಧದಲ್ಲಿ ಸೋತು ಬೀಳ್ಬೇಕು, ಬಿದ್ದಲ್ಲಿ ಕೃಷ್ಣ ಬರ್ತಾನೆ, ಮತ್ತೆ ಕೃಷ್ಣನಿಗೆ ಮತ್ತೆ ಅವನಿಗೆ ಮಾತುಕತೆ ಉಂಟು. ಮತ್ತೆ ಅವರಿಗೆ ಆಗ ನೀನು ಒಳಗೆ ಹೋಗ್ಲಿಕ್ಕೆ ಅಂತ ಹೇಳಿದ್ರು. ಟೈಮ್ ಇದ್ರೆ, ಟೈಮ್ ಇಲ್ಲ ಅಂತ ಆದ್ರೆ ನಾನು ಟಕ್ ಟಕ್ ಅಂತ ಮಾಡ್ತೇನೆ, ಶಬ್ದ ಮಾಡ್ತೇನೆ, ನೀನು ಕೂಡಲೇ ಒಳಗೆ ಹೋಗ್ಬೇಕು, ಯುದ್ಧ ಒಳಗೆ ಹೋಗ್ಬೇಕು ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಹಾಗೆ ಆ ದಿವಸ ಏನಾಯ್ತು, ಟೈಮ್ ಇರ್ಲಿಲ್ಲ, ಟಕ್ ಟಕ್ ಮಾಡಿದ್ರು, ಒಳಗೆ ಹೋದೆ. ಮರು ದಿವಸ ಯಾವ ಮೇಳಕ್ಕಂತ ಹೇಳುವಾಗ ಬನ್ನಾರಿ ಚಂದ್ರನ್ ಅವ್ರ 3ನೇ ಮೇಳದಲ್ಲಿ, ಈಗ ಬಣ್ಣದ ಮಹೇಶ ಎಲ್ಲ ಮಾಡ್ತೇನೆ. ಅವನು ಹೇಳಿದ, ಸತೀಶ್ ಅಂತ ಹೇಳಿ ಕಾರ್ಕಳವ್ರು ನೀವು? ಹೌದು, ನೀವು ನಮ್ಮ ಮೇಳಕ್ಕಂತೆ, ಎಷ್ಟನೇ ಮೇಳ? ಅದು ನಮ್ಮ ಶಾಸ್ತ್ರಿ ಭಾಗವತರ ಮೇಳ. ಖುಷಿ ಆಯ್ತು. ಅಂದ್ರೆ ನಿನ್ನೆ ಪದ್ಯಕ್ಕೆ ಕೂಡ ನಂಗೆ ಅವರು ಇದ್ದದ್ದು. ಆಯ್ತು ಹೇಳಿ. ಎಷ್ಟು ವರ್ಷ ನಿಮಗೆ? ಆವಾಗ ನನ್ಗೆ ಸರ್ ಎಷ್ಟು 2002 ಅಂತ 2ನೇ ಇಸವಿಯಲ್ಲಿ ಸರ್, 2002ರಲ್ಲಿ ಅಂತ ಹೇಳುವಾಗ 64 38 ವರ್ಷ. ನಾನು ಕಟೀಲು ಮೇಳಕ್ಕೆ ಸೇರುವಾಗ 38 ವರ್ಷ. ಅದಕ್ಕಿಂತ ನಾನು ಮುಂಚೆ ತಿರುಗಾಟ ಹವ್ಯಾಸಿಯಾಗಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ನಾನು ಮೇಳಕ್ಕೆ ಹೋಗ್ಲಿಲ್ಲ. ಹಾಗೆ 2002ರಲ್ಲಿ ನಾನು ಮೇಳಕ್ಕೆ ಹೋದೆ. ಹಾಗೆ 3ನೇ ಮೇಳ ಆಯ್ತು. 3ನೇ ಮೇಳದಲ್ಲಿ ನನ್ಗೆ ಅಲ್ಲಿ ಅಂತ ಹೇಳಿದ್ರೆ ಫಸ್ಟ್ ನಾನು ಸೇರಿದ್ದು. ಹಾಗೆ ನಂಗೆ ಅಲ್ಲಿ ದೇವಿ ಮಾತ್ ಮೇಲೆ ಈಶ್ವರ ಕೊಟ್ರು. ಹೌದಾ, ಆಗ ಬೆಳಿಗ್ಗೆವರೆಗೆ ಆಟ. ಆಗ ಈಶ್ವರನಿಗೆ ಕೂಡ ತುಂಬಾ ಕೆಲಸ ಇತ್ತು, ಈಗೆಲ್ಲ ಕಟ್ ಮಾಡಿದ್ರು. ಹೌದು,
ಹಾಗೆ ಅಲ್ಲಿ ವಾದದಿ ಫಲ ಅದೆಲ್ಲ ಉಂಟಲ್ಲ ಅದೆಲ್ಲ ಮುಂದೆ ಈಶ್ವರನೇ ಪದ್ಯ ಇತ್ತು. ಈಗೆಲ್ಲ ಅದು ಇದು ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ. ಈಗ ಈಶ್ವರ ಈಗ ಕಾಲಮಿತಿಯಾಗಿ ಅದು ಕೂಡ ಏನಿಲ್ಲ, ಒಂದೊಂದು ಪದ್ಯ. ಹಾಗೆ ಅದ್ರಲ್ಲಿ ಈಶ್ವರ ಕೊಟ್ಟರು. ಈಶ್ವರ 1 ತಿಂಗಳು ಈಶ್ವರ ಆಯ್ತು. 2 ತಿಂಗಳಾಗುವಾಗ ಶಾಸ್ತ್ರಿ ಭಾಗವತರು ಹೇಳಿದ್ರು, ಸತೀಶ ನಾಳೆ ನೀನು ಶಂಕದುರ್ಗರ್ ಮಾಡ್ಬೇಕು ಹೇಳಿದ್ರು. ಈಶ್ವರ ಮಾಡಿ ಶಂಕದುರ್ಗರ್ ಅಂದ್ರೆ ದೇವಿ ಪ್ರತ್ಯಕ್ಷಕ್ಕೆ ಈಶ್ವರ ಬೇರೆ. ಯಾರು ನಮ್ಮ ಸಂಜೀವ ಬಳೆಗಾರ ಶ್ರೀವೇಶ ಮಾಡ್ತಿದ್ರು, ಅವ್ರದ್ದು 2ನೇ ಈಶ್ವರ. ನಂದು ಇಲ್ಲಿವರೆಗೆ ಈಶ್ವರ ನಂದು. ಅದು ಮಾಡಿ ಶಂಕದುರ್ಗರ್. ಶಂಕದುರ್ಗದ ಕಿರೀಟ ವೇಷ ಮಾಡ್ತಿದ್ದೆ. ಶಂಕಾಸುರ ಆಗ ಬಣ್ಣದ ವೇಷಧಾರಿ ಬಾಲಕೃಷ್ಣ ಬಿಜಾರ್ ಅವರದ್ದು ಶಂಕಾಸುರ ಮಾಡಿ ನಿಶುಂಭ. ಆವಾಗ ಬ್ರಹ್ಮ ವಿಷ್ಣು ನಮ್ಮ ಕೈರಂಗಲ ಕೃಷ್ಣ ಮೂಲ್ಯ, ಬ್ರಹ್ಮ ದಿನೇಶ್ ಶೆಟ್ಟಿ ಕಾವಲ್ಕಟ್ಟೆ. ಹಾಗೆ ನಂದು ಈಶ್ವರ. ಹಾಗೆ ಆಯ್ತು. ಮತ್ತೆ ಶಂಕದುರ್ಗರ ಆಯ್ತು. ಹಾಗೆ ಒಂದು 2-3 ತಿಂಗಳು ಹೋಗುವಾಗ 3 ತಿಂಗಳಾಗುವಾಗ ಗಂಗಣ್ಣ ಮ್ಯಾನೇಜರ್ ಆಗಿದ್ರು, ಗಂಗೇಶ್ ಶೆಟ್ಟಿ ಗೇರ್ಕಟ್ಟೆ ಗಂಗೇಶ್ ಶೆಟ್ಟಿ. ಅವ್ರು ಹೇಳಿದ್ರು, ಕರೆದು ಸತೀಶ್ ಇಲ್ಲಿ ಬಾ ಅಂತ ಹೇಳಿದ್ರು. ಏನು ಕೇಳಿದೆ, ನಾಳೆ ನಿಂಗೆ ಮಧುಕೈಟವರಲ್ಲಿ ಕೈಟವ ಬರ್ಬೋದು, ಇವತ್ತು ಸ್ವಲ್ಪ ಸರಿಯಾಗಿ ನೋಡು ಅಂತ ಹೇಳಿದ್ರು. ಮತ್ತೆ ವೇಷ ಮಾಡಿದ್ದೆ, ಕೈಟಪ ಮಾಡಿದ್ದೆ ಕೇಳಿದ್ರು. ಸಂಘದಲ್ಲಿ ಎಲ್ಲ ಮಾಡಿದ್ದೆ, ಅರೆ ಅಷ್ಟು ನಂಗೆ ನೋಡಿ ಇವತ್ತು ನೋಡು ಹೇಗಾಗಿ ಗೊತ್ತಾಗ್ತಲ್ಲ. ಆಯ್ತು ಹೇಳಿದೆ, ನೋಡಿದೆ. ಮರುದಿವಸ ಬೆಳಿಗ್ಗೆ ಭಾಗವತರು ಕರೆದ್ರು, ಶಾಸ್ತ್ರಿ ಭಾಗವತರು, ಸತೀಶ ಇಲ್ಲಿ ಬಾ ಅಂತ ಹೇಳಿದ್ರು. ಅವರು ಯಾರಿಗೆ ಕೂಡ ಮಗ ಅಂತೇಳು, ಇಲ್ಲಿ ಬಾ ಮಗ ಅಂತ ಹೇಳಿದ್ರು. ಹೋದೆ, ನಮಸ್ಕಾರ ಭಾಗವತ, ನೋಡು ನಿಂಗೆ ಲೀಸ್ಟ್ ನಲ್ಲಿ ಕೈಟಬ ಹಾಕಿದ್ದೇನೆ, ಸ್ವಲ್ಪ ಅಲ್ಲಿ ದಿನೇಶ್ ಅಂತ ಸ್ವಲ್ಪ ಕೇಳು, ಅರ್ಥ ಎಲ್ಲ ಕೇಳು. ಯಾರು ಮಾಡ್ತಾ ಇದ್ರು ಆವಾಗ? ಗಂಗೇಶ್, ಇವರು ನಮ್ಮ ಗಂಗೇಶ್ ಶೆಟ್ರದ್ದು ರಕ್ತ ಬೀಜ ಇತ್ತು. ಇವರು ನಮ್ಮ ನಮ್ಮ ಬೆಲ್ಲದ ಮಂಜುನಾಥ ಭಟ್ರು. ಹೌದು, ಅವರು ಮತ್ತು ಯಾರು ಬೇರೆ ಯಾರವ್ರದ್ದು ನಂಗೆ ಹೆಸರು ನೆನಪಿಲ್ಲ, ಅವರಿಬ್ರು ಮಾಡ್ತಿದ್ರು. ಹಾಗೆ ಭಾಗವತ ಹೇಳಿದ್ರು, ಮಯ್ಯ ಭಾಗವತರಲ್ಲಿ ಅವರು ಫಸ್ಟ್ ಭಾಗವತರು ಮಯ್ಯ ಭಾಗವತ, ಅವರಲ್ಲಿ ಪುಸ್ತಕ ಉಂಟು, ಪುಸ್ತಕ ತಗೊಂಡು ಎಲ್ಲ ಪದ್ಯವನ್ನು ಎಲ್ಲ ಬರಿಬೇಕು, ಮತ್ತೆ ಅರ್ಥವನ್ನು ದಿನ ಶೆಟ್ಟಿಯಲ್ಲಿ ಕೇಳಿ ಆಯ್ತು ಹೇಳಿದೆ. ಹಾಗೆ ಪದ್ಯ ಎಲ್ಲ ಬರ್ತಿಕೊಂಡು ಅರ್ಥ ಎಲ್ಲ ಸಾಯಂಕಾಲ ಕರೆದು ಇಲ್ಲಿ ಬಂದು ಹೇಳಿದ್ರು, ಒಂದ್ಸಲ ಅರ್ಥ ಬರ್ತದ ಓದ್ ಅಂತ ಹೇಳಿದ್ರು. ಅವ್ರು ಹಾಗೆ ಅವರಿಗೆ ಎಂತ ಅದು ಸರಿ ಆಗ್ಬೇಕು ಅವರಿಗೆ. ಓದ್ದೆ, ಸಾಕು ಮತ್ತೆ ಸರಿ ಇವತ್ತು ತನ್ನ ಮಾಡಿ ಹೇಳಿದ್ರು. ಆಯ್ತು ಹೇಳಿದೆ. ನನ್ಗೆ ಎದುರಿಗೆ ಇವರೆಲ್ಲ ಯಾರು ಮದ್ದು ಬೆಳ್ಳರ ಮಂಜುನಾಥ ಭಟ್ರು, ಅವರಲ್ಲಿ ಹೋಗಿ ಹೇಳಿದೆ, ಭಟ್ರೆ ಇವತ್ತು ನಂಗೆ ನಿಮ್ಮ ಒಟ್ಟಿಗೆ ಜೊತೆ ವೇಷ ಹಾಕಿದ್ದಾರೆ. ಹೌದಾ, ಮತ್ತೆ ಅದು ಕ್ರಮ ನೀನು ನೋಡಿದೆ ಅಲ್ವಾ, ನೀನು ಇವತ್ತು ಮಾಡು, ಮತ್ತೆ ಅದರಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೇಕು ನಾನು ನಾಳೆ ನಿಂಗೆ ಹೇಳ್ತೇನೆ ಅಂತ ಹೇಳಿದ್ರು. ಹಾಗೆ ಆ ದಿವಸ ಆಯ್ತು. ಆಗ ನಮ್ಮ ಪೂಜೆ ಭಟ್ರು ಆಡ್ ನೋಡ್ತಿದ್ದಾರೆ, ಗಂಗೇಶ್ ಶೆಟ್ರು ಆಡ್ ನೋಡ್ತಾರೆ. ಪಾಸ್ ಆಯ್ತು ಅಲ್ಲಿಗೆ. ಗಂಗೇಶ್ ಶೆಟ್ಟಿ ಇಲ್ಲಿ ಗೈಡ ಮಾಡಿಸ್ಬೋದು ಅಂತ ಹೇಳಿದ್ರಂತೆ. ಹಾಗೆ ಮತ್ತೆ ಮರುದಿವಸ ಇವರು ಬೆಳ್ಳರ ಮಂಜುನಾಥ ಹೇಳಿದ್ರು, ಸ್ವಲ್ಪ ಕೆಲವೆಲ್ಲ ಯಾವುದು ಮಾತು ಮತ್ತೆ ನಿಲ್ಲುದೆಲ್ಲ ಕ್ರಮ ಉಂಟಲ್ಲ, ಅದು ಆ ರೀತಿ ಹೋಗ್ಬೇಕು, ಈ ರೀತಿ ಎಲ್ಲ ನಡೆಗಳೆಲ್ಲ ಅದ್ರಲ್ಲಿ ಹೇಳಿದ್ರು. ಹಾಗೆ ನಂತರ ಪಾಸ್ ಆಯ್ತು. ನಂತರ ನಂಗೆ ಕಟ್ಲಿ ಮೇಳದಲ್ಲಿ ಆಮೇಲೆ ಯಾವುದು ಮಧುಗಡ್ಡೆ ಫಿಕ್ಸ್ ಆಯ್ತು. ಯಾವುದು ಶಂಕದುರ್ಗರು ಹೋಯ್ತು, ಈಶ್ವರ ಹೋಯ್ತು, ಮಧುಗಡ್ಡೆ ಆಯ್ತು. ಆಮೇಲೆ ಮತ್ತೆ ಜನಗಳ ಕೊರತೆ ಆಗುವಾಗ ಮಧುಕಟ್ಟೆ ಅವರು ಕೈಟಾವ್ ಮಾಡಿ ಮತ್ತೆ ಪುನಃ ಶಂಕದುರ್ಗದ ಅದು ಮಾಡ್ಲಿಕ್ಕೆ ಬಂತು. ಎಷ್ಟು ವರ್ಷ ಮೇಳ ತಿರುಗಾಡು? ನಾನು ಸರ್ನ 3ನೇ ಮೇಳದಲ್ಲಿ 4 ವರ್ಷ ಇದ್ದೆ. 4 ವರ್ಷ. ಮತ್ತೆ ಒಟ್ಟಿಗೆ ನಾನು ಕಡಲಿ ಮೇಳದಲ್ಲಿ 10 ವರ್ಷ ಇದ್ದೆ. 10 ವರ್ಷ. 3ನೇ ಮೇಳದಿಂದ 4 ವರ್ಷ ಆಗಿ ಮೇಳ ಬಿಟ್ಟೆ ನಾನು. ಹೌದು, ಬಿಟ್ಟ ಆಮೇಲೆ ಪುನಃ ನಾನು ಆವಾಗ ನನಗೆ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು, ಹಾಗೆ ಬಿಟ್ಟೆ. ಮತ್ತೆ ನನ್ಗೆ ಅಂತೇಳಿ ನಾ ಒಂದ್ಸಲ ಬೆನ್ನು ಸ್ಟಾರ್ಟ್ ಆಯ್ತು. ಹೌದು, ಹಾಗೆ ನಾನು ಮೇಳ ಬಿಟ್ಟೆ. ಮೇಳ ಬಿಟ್ಟು ಮತ್ತೆ ಪುನಃ ಮೇಳಕ್ಕೆ ಬರ್ತೇನೆ ಅಂತ ಹೇಳಿ ಯಾರಲ್ಲಿ ನಮ್ಮ ದನಿಗಳ ಡ್ರೈವರ್ ನಾಗರೇಶ್ ಶೆಟ್ರು ಅವ್ರನ್ನ ಹೇಳಿದೆ. ಅವರು ದನಿಗಳು ಹೇಳಿರಂತೆ, ಹೀಗೆ ಹೀಗೆ ಸತೀಶ ಈ ಸಲ ಮೇಳಕ್ಕೆ ಬರ್ತೇನೆ ಅಂತ ಹೇಳಿ. ಹೌದು ಬರ್ಲಿ ಮಾರಾಯ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಈ ಸರಪಾಡಿ ಭಾಸ್ಕರ್ ಇದ್ದ 4ನೇ ಸೆಟ್ ನಲ್ಲಿ, ಅವನು ರಜೆ ಮಾಡಿಕೊಂಡಿದ್ದ ಸರ್. 1-2 ತಿಂಗಳು ಅವನು ಬರ್ಲಿಲ್ಲಂತೆ ಮೇಳಕ್ಕೆ. ಮತ್ತೆ ಅವನು ಆ ವರ್ಷ ಮೇಳಕ್ಕೆ ಬರ್ಲಿಲ್ಲ. ಹಾಗೆ ಅವನ ಬದಲಿಗೆ ಹಾಗಾದ್ರೆ ಜನ ಸತೀಶ ಬರ್ಲಿ ಅಂತ ಹೇಳಿ ಇದು ಯಕ್ಷಗಾನ ಮೇಳ ಹೊರಟು 1-2-3 ತಿಂಗಳಾದಾಗ ನಾನು ಮಧ್ಯದಲ್ಲಿ ಸೇರಿದ್ದು. ಹಾಗೆ 4ನೇ ಮೇಳ ಆಯ್ತು, ಆಮೇಲೆ 5ನೇ ಮೇಳ ಆಯ್ತು, ಮತ್ತೆ 2ನೇ ಮೇಳ ಆಯ್ತು. ಲಾಸ್ಟ್ಗೆ ಬಿಡುವಾಗ ನಾನು 3ನೇ ಮೇಳದಲ್ಲಿ ಒಟ್ಟು 10 ವರ್ಷ ಕಟ್ಲಿ ಮೇಳದಲ್ಲಿ ತಿರುಗಾಟ ಮಾಡಿದ್ದೇನೆ. ತಿರುಗಾಟಕ್ಕೆ ಹೋದದ್ದು ತಡವಾಗಿ, ಆದ್ರೂ 10 ವರ್ಷ ತಿರುಗಾಟ. ಯಾಕೆ ಮೇಳ ಬೇಡ ಅಂತ ಆಯ್ತು? ಮೇಳ ಬೇಡ ಅಂತ ಹೇಳಿದ್ರೆ ನಮ್ಗೆ ಅದು ಹೇಳಲಿಕ್ಕೆ ಹೋದ್ರೆ ತುಂಬಾ ರಾಜಕೀಯ ಬರ್ತದೆ. ಅದು ಮೇಳದಲ್ಲಿ ಇದ್ದದ್ದೇ. ಯಾಕಂತ ಹೇಳಿದ್ರೆ ಈಗ ಹೇಗೆ ಎಲ್ಲೆಲ್ಲ ತರಗತಿ? ಈಗ ಸಾಧಾರಣ ನಾನು ಒಂದು ಇಲ್ಲಿ ವಿಶೇಷ ಚೇತನ ಶಾಲೆ ಅಂತ ಬುದ್ಧಿಮಾನ್ಯ ಮಕ್ಕಳು, ಅವ್ರದ್ದು ಯಕ್ಷಗಾನ ಮಾಡಿಸ್ತೇನೆ. ಅವ್ರದ್ದು ಕೂಡ ಒಂದು ಗಂಟೆ ಯಕ್ಷಗಾನ. ಈಗ ನಮ್ದೆಲ್ಲ 3 ಗಂಟೆ ಅಂತಾರೆ, ಅವ್ರದ್ದು 1 ಗಂಟೆ. ಅವ್ರದ್ದು ಮಹಿಷಾಬದ್ದೆ, ಶ್ರೀಕೃಷ್ಣ ಲೀಲಾಮೃತ, ಗರುಡ ಗರ್ವಾಂಗ, ಮತ್ತೆ ತಾಟಕ ಸಂಹಾರ, ಹೀಗೆ ಬೇರೆ ಬೇರೆ ಪ್ರಸಂಗ ಆಗಿದೆ. ಹಾಗೆ ಈಗ ನನ್ಗೆ ಸರ್ ಕೊರೋನಾಗಿಂತ ಮುಂಚೆ ವಾರದಲ್ಲಿ 21 ಕಡೆಯಲ್ಲಿ ಕ್ಲಾಸ್ ಇತ್ತು. ಆದಿತ್ಯ ಸೋಮವಾರದಿಂದ
ನನ್ಗೆ ಆದಿತ್ಯರವರೆಗೆ 21 ಕಡೆಯಲ್ಲಿ. 20 ನಂತರ ಕೊರೋನಾ ನಂತರ ಒಂದು 3 ಕ್ಲಾಸ್ ನಿಂತಿತ್ತು. ಹ್ಮ್. ಈಗ 18 ಕಡೆಯಲ್ಲಿ ಕ್ಲಾಸ್ ಉಂಟು. ಕ್ಲಾಸ್ ಕೊಡ್ತಾ ಇದ್ದೀರಿ ಹೌದು. ಅಂತ ಹೇಳಿ. ನಾನು ಮಕ್ಕಳಿಗೆ ಯಕ್ಷಗಾನ ತರಗತಿ ಮಾಡಿ ಮಕ್ಕಳಿಗೆ ಪ್ರಸಂಗ ಕೊಟ್ಟು ಅರ್ಥವನ್ನೆಲ್ಲ ಕೊಟ್ಟು ಮಕ್ಕಳ ಪ್ರದರ್ಶನ ಆಗುವಲ್ಲಿವರೆಗೆ ಜವಾಬ್ದಾರಿ ನಾನೇ. ಹಾಗೆ ಮತ್ತೆ ಮೊದಲೇ ಕೂಡ ಹಾಗೆ ನಂಗೆ ಚೆಂಡೆ ಬರ್ಸ್ಲಿಕ್ಕೆ ಬರ್ದಿಲ್ಲ. ನಾನು ಮೊದಲೇ ಕಲಿಸ್ತೇನೆ, 1ನೇ ಕ್ರಮದ ಎಲ್ಲ ತಾಳ ಕಲಿಸ್ತೇನೆ, 1ನೇ ಕ್ರಮದ. ಮತ್ತೆ ಭಾಗವತಿ ಕೂಡ ಹಾಗೆ, ಭಾಗವತಿ ಪ್ರಸಂಗದಲ್ಲಿ ನಂಗೆ ರಾಗ ಎಲ್ಲ ಬರುದಿಲ್ಲ, ಬರುದಿಲ್ಲ. ಈ ಪೂರ್ವಂಗ ಕಲಿಸ್ತೇನೆ. ಪೂರ್ವಂಗದ ಪದ್ಯಗಳು ಮತ್ತೆ ಮದ್ದಳೆ 1ನೇ ಕ್ರಮಗಳು ಇದೆಲ್ಲ ಕಲಿಸ್ತೇನೆ. ಇದೆ ಅಲ್ಲ? ಹೌದು, ಅದೇ ತುಂಬಾ ಮಕ್ಕಳಿದ್ದಾರೆ ಈಗ. ಪ್ರತಿದಿನವೂ ಕ್ಲಾಸಸ್ ಎಲ್ಲ ಆಗ್ತಾ ಹೌದು ಇದೆ. ಹೌದು. ನನ್ಗೆ ಸಾಧಾರಣ ಮೊನ್ನೆ ಶಾಲೆ ಸ್ಟಾರ್ಟ್ ಆಯ್ತಲ್ಲ, ಯಾವಾಗ ಜೂನಿಗೆ, ಜೂನ್ ನಿಂದ ಮೊನ್ನೆ ಈ ಸಲ ಮೇ 30ಕ್ಕೆ ಕಾಣ್ತದೆ, 30-21 ಸ್ಟಾರ್ಟ್ ಆದ್ದು. ಅಲ್ಲಿಂದ ನಂಗೆ ಸಾಧಾರಣ ಫೆಬ್ರವರಿವರೆಗೆ ಕಂಟಿನ್ಯೂ ಕ್ಲಾಸ್ ಉಂಟು. ಕ್ಲಾಸ್ 18 ಕಡೆಯಲ್ಲಿ ಕ್ಲಾಸ್ ಉಂಟು, ಕ್ಲಾಸ್ ಎಡೆ ಬಿಡದೆ. ಹೌದು. ಅದು ಬಿಟ್ಟು ಫ್ರೀ ಇರುವಾಗ ಯಾರು ಮೇಳದವ್ರು ಕರ್ತದೆ. ಈಗ ನಮ್ಮ ಇವರು ಹೋದ ವರ್ಷ ಇದಕ್ಕೆ ಕರೆದಿದ್ರು, ಯಾವ್ದಕ್ಕೆ, ನಾಳೆ ಮೇಳಕ್ಕೆ. ಹಾಗೆ ಅದರ ಮುಂಚೆ ಹಿರಿಯಡಿಕೆ ಮೇಳ ಕರೀತಿದ್ರು. ಹವ್ಯಾಸಾಗಿ ಅಂದ್ರೆ ಪುರುಷೊತ್ತಿದ್ರೆ ಹೋಗ್ತೇನೆ. ಮತ್ತೆ ನಮ್ದು ಡ್ರೆಸ್ ಉಂಟು, ಹಾಗೆ ಡ್ರೆಸ್ ಎಲ್ಲ ಬಾಡಿಗೆ ಹೋಗ್ತದೆ. ಹಾಗೆಯೇ ಕಡ್ಲಿ ಮೇಳಕ್ಕೆ ಕೂಡ ನಂಗೆ ಹೋದ ವರ್ಷ ಕರೆ ಬಂತು, 7ನೇ ಮೇಳ ಆಗುವಾಗ ಬಾ ಅಂತ ಹೇಳಿ. ಅದು ನಾನು ಈಗ ಅಲ್ಲಿ ಕಾಲಮಿತಿಯಾಗಿ ಬೇಗ ಸ್ಟಾರ್ಟ್ ಆಗ್ತದೆ. ಅಲ್ಲಿ ನಾವು ಈಗ 6ವರೆಗೆ ಪ್ರಸಂಗ ಸ್ಟಾರ್ಟ್ ಅಂತ ಆದ್ರೆ, ನಾವು ಪೀಠಿಕೆ ವೇಷ ಅಂತ ಆದ್ರೆ ನಾವು ಸರ್ ಒಂದು 5 ಗಂಟೆಯಲ್ಲಿ ಇರ್ಬೇಕು. ನಾವಿಲ್ಲಿ 5:30 ಗಂಟೆವರೆಗೆ ನಮ್ಗೆ ಇಲ್ಲಿ ಕ್ಲಾಸ್ ಆಗ್ತದೆ, ಮತ್ತೆ ಬಿಟ್ಟು ಹೋಗ್ಲಿಕ್ಕೆ ಸಮಸ್ಯೆ ಆಗ್ತದೆ. ಹಾಗೆ ಮತ್ತೆ ಇನ್ನು ವಯಸ್ಸಾಗುವ ಸ್ವಲ್ಪ ನಾವು ಆದಷ್ಟು ಈಗ ನಂಗೆ 63 ನಡೀತಾ ಉಂಟು. ನಂದು 18/3/1964 ಇಸ್ವಿ. ಆದ್ರೂ 63 ಆದ್ರೆ ಹೆಂಗಿದ್ದೀರಿ, ಏನು ಗುಟ್ಟೆ ಏನು ಅಂತ ಹೇಳಿ? ಗುಟ್ಟೆ ಏನಿಲ್ಲಪ್ಪ, ನಾವು ಶಿಸ್ತಿನಲ್ಲಿ ಇರ್ಬೇಕು. ಒಂದು ಶಿಸ್ತು, ಮತ್ತೆ ನಾವು ತಿನ್ನುವಂತ ಆಹಾರ, ಮತ್ತೆ ನಾವು ಎಂತ ಹೇಳಿದ್ರೆ ಯಕ್ಷಗಾನ ಮಾಡುವಾಗ ನೋಡಿ ಒಂದು ರೀತಿಯ ವ್ಯಾಯಾಮ ಆದಾಗೆ. ಯಕ್ಷಗಾನದಲ್ಲಿ ನೀವು ಈ ಯಕ್ಷಗಾನ ಕಲಿತು ಬರೀ ವೇಷ ಮಾಡೋದೇ ಮುಖ್ಯ ಅಲ್ಲ. ನೀವು ಯಕ್ಷಗಾನ ಮಾಡಿದ್ರೆ ನಿಮ್ಮ ಈ ಬುದ್ಧಿ ಶಕ್ತಿ, ನೆನಪು ಶಕ್ತಿ ಉಂಟಲ್ಲ, ಅದು ವೃದ್ಧಿ ಆಗ್ತದೆ. ನಾಲಿಗೆ ನಿಮ್ಮ ಸ್ಪಷ್ಟ ಬರ್ತದೆ, ಈ ತೊದಲು ನುಡಿ ಉಂಟಲ್ಲ ಅದೆಲ್ಲ ಹೋಗ್ತದೆ. ಹಾಗೆ ಮತ್ತೆ ಎಲ್ಲಿ ಯಾರಲ್ಲಿ ಕೂಡ ಹೋಗಿ ನೀವು ಮಾತಾಡ್ಬಹುದು ಅಂದ್ರೆ ಅಂತಹ ಧೈರ್ಯ, ಮತ್ತೆ ಮಾತು ಕೂಡ ಹಾಗೆ. ಯಾಕಂದ್ರೆ ಚಿಕ್ಕಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ. ನಮ್ಮ ಇಲ್ಲಿ ಮನೆ ಹತ್ತಿರ ಒಂದು ರಶ್ಮಿ ಕನ್ಸ್ಟ್ರಕ್ಷನ್ ಅಂತ ಹೇಳಿತ್ತು, DR ರಾಜ್ ಅಂತ ಹೇಳಿ. ಅವರ ಮನೆಗೆ ಒಂದ್ಸಲ ಕಳ್ಳರು ಹುಕ್ಕಿದ್ರು ಸರ್, 2003ನೇ ಇಸ್ವಿಯಲ್ಲಿ. ಅವಾಗ ಎಷ್ಟು 85 ಪವನ್ ಚಿನ್ನ ಕಳ್ಳತನ ಆಗಿತ್ತು. ಹಾಗೆ ಅದು ಚಿನ್ನ ಸಿಕ್ಕಿತ್ತು. ಚಿನ್ನ ಸಿಕ್ಕದಕ್ಕೆ ಯಾರು ಸಾಕ್ಷಿ ನಾನು, ಅಲ್ಲಿ ನಮ್ಮ ಮನೆ ಹತ್ತಿರ ಅಲ್ಲ, ಹಾಗೆ 1ನೇ ಸಾಕ್ಷಿ ನಾನು ಚಿನ್ನ ಸಿಕ್ಕಿದಕ್ಕೆ. ಹಾಗಂತ ಹೇಳಿ ಕೋರ್ಟಿಗೆ ಹೋಗ್ಬೇಕಲ್ಲ, ಕೋರ್ಟಿಗೆ ಹೋಗಿದ್ದೆ. ಅಲ್ಲಿ ದಿವಸ ನಾವು ಹೋಗುದು ಬರುದು. ಮತ್ತೆ ಒಂದ್ಸಲ ಲಾಸ್ಟ್ ಆಯ್ತು. ಲಾಸ್ಟ್ ಆಗುವಾಗ ಇವರ ಎದುರಿಗೆ, ಯಾರ ನ್ಯಾಯಾಧೀಶರ ಎದುರಿಗೆ, ಈಗ ಭಗವದ್ಗೀತೆ ಪುಸ್ತಕ ಅಲ್ಲಿ ನ್ಯಾಯಾಲಯದಲ್ಲಿ ಇಲ್ಲ, ಮುಂಚೆ ಭಗವದ್ಗೀತೆ ಪುಸ್ತಕ ಇತ್ತು. ಆ ಭಗವದ್ಗೀತೆ ಪುಸ್ತಕವನ್ನು ಮುಟ್ಟಿ, ನಾನು ಸತ್ಯವನ್ನೇ ಹೇಳುತ್ತೇನೆ, ನಾನು ಹೇಳುವುದೆಲ್ಲ ಸತ್ಯ, ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ, ಮೂರೇ ವಾಕ್ಯ ಹೇಳಲಿಕ್ಕೆ. ಆವಾಗ ನ್ಯಾಯಾಧೀಶರು ನಿಲ್ಲಿಸಿ ಅಂತ ಹೇಳಿದ್ರು. ಆಗ ನನ್ನ ಎದುರಿನ ವಕೀಲ ಅಯ್ಯರ್ ಬಳ್ಳಲ್ ಅಧಿಕಾರನವರು, ಅವರು ಯಾಕೆ ಸರ್ ಅಂತ ಕೇಳಿದ್ರು. ನ್ಯಾಯಾಧೀಶರು ನನ್ನೆಲ್ಲ ಹೇಳಿದ್ರು, ಮಾತಾಡಿದ್ರು. ನೀವು ಯಕ್ಷಗಾನದಲ್ಲಿ ಇದ್ದೀರಾ ಕೇಳಿದ್ರು. ಹೌದು ಸರ್ ಹೇಳಿದೆ. ನೀವು ಯಾವ ಮೇಳದಲ್ಲಿ? ಕಟೀಲು ಮೇಳದಲ್ಲಿ. ಹೌದಾ, ನಿಮ್ಗೆ ಶಂಬೆಗಡೆ, ಕೆಲವೇ ಶಂಬೆಗಡೆ ಅವರೊಟ್ಟಿಗೆ ವೇಷ ಮಾಡಿದ್ರೆ ಕೇಳಿದ್ರು. ನಾನು ಬಡಗುತಿಟ್ಟಿನಲ್ಲಿ ವೇಷ ಮಾಡಿದ್ದೇನೆ, ಆದ್ರೆ ಅವರೊಟ್ಟಿಗೆ ವೇಷ ಮಾಡಿಲ್ಲ ಅಂತ, ಅವ್ರ ವೇಷ ಎಲ್ಲ ನೋಡಿದೆ ಅಂತ ಹೇಳಿ. ಸರಿ ಮುಂದುವರ್ಸ ಅಂತ ಹೇಳಿದ್ರು. ಅಂದ್ರೆ ಯಕ್ಷಗಾನಕ್ಕೆ ಅಲ್ಲಿವರೆಗೆ ಅಷ್ಟು ಗೌರವ ಉಂಟು. ಅಂದ್ರೆ ನಾವು ಮಾತನಾಡುವ ಅಲ್ಲಿ ಇದಕ್ಕೆ. ಹೌದು. ಇದಿಷ್ಟು ನಿಮ್ಮ ಯಕ್ಷಗಾನ. ಬಹಳಷ್ಟು ಸನ್ಮಾನಗಳು, ಗೌರವಾರ್ಪಣೆಗಳು ತಮಗೆ ಸಂದಿದೆ ಅಂತ ಹೇಳಿ. ಏನು ಸನ್ಮಾನ ಅಂತ ಹೇಳಿದ್ರೆ ನೋಡಿ, ನಾವು ಎಲ್ಲಿ ಯಕ್ಷಗಾನ ತರಗತಿ ಮಾಡ್ತೇವೆ ಅಲ್ಲಿ ಅವರು ಸನ್ಮಾನ ಮಾಡುದು ಅದು ರೂಢಿ. ಹಾಗಂತೇಳಿ ನಂದು ಒಂದು ಕಂಡೀಷನ್ ಉಂಟು, ನಾನು ಎಲ್ಲಿ ಕ್ಲಾಸ್ ಮಾಡಿದ್ರು ಕೂಡ ಆ ಸಂಸ್ಥೆಯಲ್ಲಿ ಒಂದು ಸಲ ಮಾತ್ರ ನಾನು ಸನ್ಮಾನ ಸ್ವೀಕಾರ ಮಾಡುದು. ಕೆಲವರು ಹಾಗಲ್ಲ, ಪ್ರತಿ ಸಲ ಸನ್ಮಾನ ಮಾಡುದು ನನ್ನ ಆಕ್ರಮ ಇಲ್ಲ. ಒಬ್ಬರಿಗೆ ಒಂದು ಸಲ ಸನ್ಮಾನ. ಬರುವ ವರ್ಷ ಕೂಡ ಸಂಸ್ಥೆಯಲ್ಲಿ ಹೇಳುವಾಗ ನಾನು ಹೇಳ್ತೇನೆ, ನನ್ಗೆ ಬೇಡ, ನಮ್ಮ ಹಿಮ್ಮೆಳವರಿಗೆ ಸನ್ಮಾನ ಮಾಡಿ. ಹಾಗೆ ಚೆಂಡೆ ಭಾಗವತರು, ಚೆಂಡೆಯವರು, ಮದ್ಲೆಯವರು, ಅಥವಾ ನನ್ನೊಟ್ಟಿಗೆ ಇದಕ್ಕೆ ಯಾವ್ದು ಡ್ರೆಸ್ಸಿಗೆ ಬರ್ತಾರೆ ಮೇಕಪ್ನವರೆಲ್ಲ, ಯಾರು ನನ್ನೊಟ್ಟಿಗೆ ಶಿವರಾಮ ಪಂಜ ಬರ್ತಾನೆ, ಮತ್ತೆ ಶಂಕರಣ್ಣ ಅಂತೇಳಿ ಕಿನ್ನಿಗೋಳಿಯವರು, ಪ್ರಭಾಕರ್ ಸುವರ್ಣ, ಸುಮಂತ ಆಚಾರ್ಯ, ಮತ್ತೆ ಎಣ್ಣೊಳಿ ಗಣೇಶಾಚಾರ್ಯ, ಹೀಗೆ ತುಂಬಾ ಮಂದಿ ಎಲ್ಲ ಬರ್ತಾರೆ. ಇವರಿಗೆ ಸನ್ಮಾನ ಮಾಡಿ, ನಮ್ಗೆ ಮಾಡಿದವರು ಸನ್ಮಾನ ಮಾಡೋದು ಮುಖ್ಯ ಅಲ್ಲ, ಬೇರೆಯವರಿಗೆ ನೀವು ಗುರುತಿಸಿ. ಹಾಗೆ ನಾನು ಹಾಗೆ ಮಾಡ್ತೇನೆ. ನಂಗೆ ಎಲ್ಲಿ ಕೂಡ ನಾನು ಇಷ್ಟು ಸರ್, ನಾನು 43 ವರ್ಷದಿಂದ ನಾನು ಯಕ್ಷಗಾನ ಮಾಡ್ತೇನೆ, ಮತ್ತೆ ಕ್ಲಾಸ್ ಮಾಡ್ತೇನೆ. ಎಲ್ಲಿ ಕೂಡ ನಾನು ಒಂದು ಸಂಸ್ಥೆಯಲ್ಲಿ 2 ಸಲ ಸನ್ಮಾನ ಹೇಳಿ ನಾನು ತಗೊಳ್ಳುವ ಕ್ರಮ ಇಲ್ಲ. ಸನ್ಮಾನಕ್ಕೆ ನಾನು ಹೋಗುದಿಲ್ಲ, ನನಗೆ ಸನ್ಮಾನದಲ್ಲಿ ತುಂಬಾ ಎಲರ್ಜಿ. ಮತ್ತೆ ಅವರು ಸ್ಟೇಜ್ ಅಲ್ಲಿ ಕರೆಯುವಾಗ ನಾವು ಹೋಗೋದಿದ್ರೆ ಅಲ್ಲಿ ಫಸ್ಟ್ ಹೇಳುದಿಲ್ಲ, ಅವರು ಸನ್ಮಾನ ಉಂಟಂತ ಹೇಳುದಿಲ್ಲ, ಮತ್ತೆ ರೆಡಿ ಮಾಡಿರ್ತಾರೆ, ಮತ್ತೆ ಹೋಗೋದಿದ್ರೆ ಉಪಾಯ ಇಲ್ಲ. ಹಾಗೆ ಸನ್ಮಾನ ತುಂಬಾ ಆಗಿದೆ. ಹಾಗೆ ಒಂದು ಪ್ರಶಸ್ತಿ ಬಂದಿದೆ, ಯಕ್ಷಶ್ರೀ ಪ್ರಶಸ್ತಿ. ಅಲ್ಲಿ ನಮ್ಮ
ನೆಲ್ಲಿಕಟ್ಟೆಯಲ್ಲಿ ಶ್ರೀ ದತ್ತಯಕ್ಷಾನ ಮಂಡಳಿ ಅಂತೇಳಿ ಅಲ್ಲಿ ಸುಧಾಕರ್ ಶೆಟ್ಟಿ ಮತ್ತು ಆ ಆಶು ಶೆಟ್ಟಿ ಅಂತೇಳಿ. ಸುಧಾಕರ್ ಶೆಟ್ಟಿ ನಮ್ಮ ಸುಂಕದಡಿ ಕಾಲೇಜಿನಲ್ಲಿ ಈಗ ಪ್ರಿನ್ಸಿಪಾಲ್ ಆಗಿದ್ದಾರೆ. ಅವರು ಇತಿಹಾಸದ ಬಗ್ಗೆ ಒಳ್ಳೆ ನಾಲೆಜ್ ಇದ್ದವರು. ಮತ್ತೆ ಅವರ ಹೆಂಡತಿ ಇನ್ಫೋಸಿಸ್ ಅಲ್ಲಿ ಇದ್ದಾರೆ. ಹಾಗೆ ಅವರ ಮನೆಯವರನ್ನೆಲ್ಲ ಫುಲ್ ಸಪೋರ್ಟ್. ಹಾಗೆ ಅವರದ್ದು ಒಂದು ಸಂಘದ ವತಿಯಿಂದ ಹೋದ ವರ್ಷ ನನಗೆ ಯಕ್ಷಸಿರಿ ಪ್ರಶಸ್ತಿ ಬಿಟ್ರೆ ಬೇರೆ ಯಾವ್ದು ಪ್ರಶಸ್ತಿ ಸಿಗಲಿಲ್ಲ. ನಾನು ಅರ್ಜಿ ರಾಜ್ಯೋತ್ಸವ ಎಲ್ಲ ಬರ್ಲಿಲ್ವಾ? ದೇವರನ್ನ ನಾನು ಇಷ್ಟವರೆಗೆ ಅರ್ಜಿ ಹಾಕ್ಲಿಲ್ಲ, ಇನ್ನು ಹಾಕುದಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ನಾವು ನಮ್ಗೆ ಪ್ರಶಸ್ತಿ ಬೇಕಂತ ಹೇಳಿ ಅರ್ಜಿ ಹಾಕುದಲ್ಲ, ನಮ್ಮನ್ನು ಇನ್ನೊಬ್ರು ಗುರುತಿಸ್ಬೇಕು. ಅಲ್ಲ, 2ನೇ ಹೆಜ್ಜೆ ಗೊತ್ತಿದ್ದವರೆಗೂ ರಾಜ್ಯೋತ್ಸವ ಕೊಡ್ತಾರೆ ಅಂತ ಹೇಳಿ. ಅಲ್ಲ, ಕೊಡ್ತಾರೆ. ಈಗಂತ ಹೇಳಿದ್ರೆ ಬರೇ ರಂಗ ವೇಷ ಹಾಕಿದ್ರೆ ಆಯ್ತು, ಪ್ರವೇಶ ಬಗ್ಗೆ ಗೊತ್ತಿದ್ರೆ ಅವರಿಗೆ ರಂಗಸ್ಥಳಕ್ಕೆ ಹೋದ್ರೆ ಆಯ್ತು. ನಿಜವಾಗಿ ಒಬ್ಬ ವೇಷಧಾರಿ ಬೇರೆ, ಕಲಾವಿದ ಬೇರೆ. ವೇಷ ಯಾರು ಕೂಡ ಹಾಕ್ಬಹುದು. ಈಗ ವೇಷ ಹಾಕಿ ಮನೆಗೆಲ್ಲ ಹೋಗುದಿಲ್ಲ. ವೇಷಧಾರಿ ಕಲಾವಿದ ಆಗ್ಬೇಕು ತುಂಬಾ ಕಷ್ಟ. ಈಗ ನಾನು 43 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ನಾನು ವಿದ್ಯಾರ್ಥಿಯೇ. ಯಕ್ಷಗಾನದಲ್ಲಿ ಕಲಿಲಿಕ್ಕೆ ತುಂಬಾ ಉಂಟು. ನಾನು ಇಲ್ಲಿ ಯಾವ ಮೇಳದ ತೆಂಕಾಗ್ಲಿ ಬಡಗಾಗ್ಲಿ ಯಾವ ಮೇಳದ ಆಟ ಆದ್ರೂ ಕೂಡ ನಾನು ನೋಡ್ಲಿ ಹೋಗ್ತೇನೆ. ಯಾಕಂದ್ರೆ ವಿಷಯಗಳು ತುಂಬಾ ಉಂಟು. ನಾಟ್ಯ ಆಗ್ಲಿ, ಅರ್ಥಗಾರಿಕೆ ಆಗ್ಲಿ. ಹಾಗಾಗಿ ನಾವು ಸಾಯುವವರೆಗೆ ಕಲಿಲಿಕ್ಕೆ ಉಂಟು. ಯಕ್ಷಗಾನ ಅಂತ ಹೇಳಿದ್ರೆ ಅದು ಹರಿಯುವ ನೀರು, ನಿಂತ ನೀರಲ್ಲ, ಸಮುದ್ರ. ಹಾಗೆ ಎಷ್ಟು ನಾವು ಕಲಿತೇವೆ ಅಷ್ಟು ಕಲಿಲಿಕ್ಕೆ ಉಂಟು. ಹಾಗಾಗಿ ಇದಿಷ್ಟು ನಿಮ್ಮ ಯಕ್ಷ ಪಯಣದ ಅನುಭವದ ವಿಚಾರಗಳು ಅಂತ ಹೇಳಿ. ದೇವ ಇಂದ್ರಾದಿ ರಕ್ಷ ಗೋವಿಂದ ರಕ್ಷಿತು ದಿನ ದಿನ್ನತ್ತೈ ತೋಟನ ದಿನ್ನತ್ತೈ ತಾತೈ ದಿನ್ನ ತಂತೋಂದಿನ ದಿನ್ನತ್ತೈ ತೈ ದಿನ್ನ ತಂತೋಂದಿನ ದಿನ್ನತ್ತೈ ದಿನ ದಿನ್ನ ತಂತೋಂದಿನ ದಿನ್ನತ್ತೈ